ಹೋಟೆಲ್ ಸ್ಟೈಲ್ ತಂದೂರಿ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1 kg ಚಿಕನ್ಗೆ 1 ಚಿಕ್ಕ ಸೈಜ್ ನಿಂಬೆಹಣ್ಣು ರಸ, 2 ಟೀ ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಯೋಗರ್ಟ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 15 ಮಿನಿಟ್ಸ್ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಯೋಗರ್ಟ್ ಹಾಕೋದ್ರಿಂದ ಚಿಕನ್ ತುಂಬ ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿ ಬರುತ್ತೆ. 1 ಇಡೀ ಬೆಳ್ಳುಳ್ಳಿ, 8 ಹಸಿರುಮೆಣಸಿನ್ಕಾಯಿ, 2 ಇಂಚ್ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಬೇಕಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ನೆಸೆಸಿಟಿ ಇಲ್ಲ ಅಂದರೆ ಹಾಕ್ಕೊಳ್ಳೋದೇನು ಬೇಡ. ಮತ್ತು ನೀವು ಅದನ್ನು ಪೇಸ್ಟ್ ಮಾಡ್ಕೊಂಡಿರೋದ್ರನ್ನ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ ಆ ಚಿಕನ್ಗೆ ಹಾಕ್ಕೊಂಡು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೋಬೇಕು. ಕಸ್ತೂರಿ ಮೇಥಿನ ಕೈಯಲ್ಲಿ ನಾವು ಯಾವ ಥರ ತೋರಿಸಿದ್ದೀವೋ ಆ ಥರ ಕ್ರಷ್ ಮಾಡ್ಕೋಬೇಕು. ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಮೆಣಸಿನ ಪುಡಿ, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 1 ಟೀ ಸ್ಪೂನ್ ಕಡಲೆ ಹಸಿಟ್ಟು ಮತ್ತು 1 ಟೀ ಸ್ಪೂನ್ ತಂದೂರಿ ಮಸಾಲ, ಆಮೇಲೆ ಚಕ್ಕೆ ಪುಡಿ ಬರುತ್ತಲ್ಲ ಚಕ್ಕೆ ಪುಡಿನ ಅರ್ಧ ಟೀ ಸ್ಪೂನ್, ಜೀರಿಗೆ ಪುಡಿ 1 ಟೀ ಸ್ಪೂನ್, ಮೊಟ್ಟೆದು ಬಿಳಿ ಭಾಗ ಮಾತ್ರ ಹಾಕೋಬೇಕು, ಎಗ್ ವೈಟ್ ಮಾತ್ರ ಹಾಕೊಬೇಕು. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಟು 1 ಅವರ್ ಆದರೂ ಮ್ಯಾರಿನೇಟ್ ಮಾಡಿಕೊಳ್ಳಿ. ಮನೆಯಲ್ಲಿ ಚಾರ್ಕೋಲ್ ಇಲ್ಲ ಅಂತ ಅಂದವರು ಈ ಥರ ತೆಂಗಿನಕಾಯಿ ಚಿಪ್ ಬರುತ್ತಲ್ಲ ಆ ಚಿಪ್ನ ಒಲೆ ಮೇಲೆ ಇಟ್ಕೊಂಡು ಈ ಥರ ಚೆನ್ನಾಗೆ ಕಾಯಿಸ್ಕೊಬೇಕು. ಈ ಥರ ಅಂಟ್ಕೊಳ್ಳುತ್ತಲ್ಲ ಅಷ್ಟು ಕಾಯಿಸ್ಕೊಂಡು ಕೆಂಡ ಬರೋ ತನಕ ಕಾಯಿಸ್ಕೊಂಡು ಅದು ಕೆಂಡ ಆರಿದ ಮೇಲೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದು ಚಿಕನ್ ಒಳಗಡೆ ಕಪ್ಪಲ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಏನಾದರೂ ವೆಯ್ಟ್ ಇಡಿ, ಆವಾಗ ಅದರದ್ದು ಸ್ಮೋಕಿ ಎಫೆಕ್ಟ್ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಆಮೇಲೆ ಓವನ್ದು ಗ್ರಿಲ್ ಮೇಲೆ ಚೆನ್ನಾಗಿ ಎಣ್ಣೆನ ಗಾರ್ನಿಷ್ ಮಾಡಿ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದು ಚಿಕನ್ನ ಇಟ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಓವನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 50% ಬೆಂದಮೇಲೆ ಅದನ್ನು ತೆಗೆದಿಟ್ಕೊಂಡು ನಾವು ತಿರ್ಗಾ ಅದಕ್ಕೆ ಬೆಣ್ಣೆನ ಚೆನ್ನಾಗಿ ಸವರ್ಬಿಟ್ಟು ತಿರ್ಗಾ ಟರ್ನ್ ಮಾಡಿಬಿಟ್ಟು ಇನ್ನೊಂದು ಸೈಡ್ ಬೇಯಿಸ್ಕೋಬೇಕು. ಕಂಪ್ಲೀಟಾಗಿ ಬೆಂದ ಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ. ಓವನಲ್ಲಿ ನಿಮಗೆ ಆಪ್ಷನ್ ಇರುತ್ತೆ, ಯಾವ ಆಪ್ಷನ್ ಕೊಟ್ಟಿರ್ತಾರೋ ಆಪ್ಷನ್ಗೆ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಅದಾದಮೇಲೆ ನೀವು ಅದನ್ನು ತೆಗೆದ್ಬಿಟ್ಟು ನಿಮ್ಮ ಹತ್ರ ಗ್ರಿಲ್ ಸ್ಟ್ಯಾಂಡ್ ಏನಾದರೂ ಇದ್ದರೆ ನಾವು ತೋರಿಸಿರೋ ಥರ ಒಲೆ ಮೇಲೆ ಸುಟ್ಕೊಬೋದು. ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಅದನ್ನು ತೆಗ್ಕೊಂಬಿಡಿ. ಹೋಟೆಲ್ ಸ್ಟೈಲ್ ತಂದೂರಿ ಚಿಕನ್ ರೆಡಿ ಟು ಸರ್ವ್. ಮತ್ತಷ್ಟು ಹೊಸ ರೆಸಿಪಿಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.